ನೀವು ದಿನ ಯಾವುದೇ ಪ್ರಾಣಾಯಾಮ ಮಾಡ್ತಿದ್ರು ಈ 2 ಹಂತಗಳನ್ನ ನೀವು ಮಾಡ್ಲೇಬೇಕು. ಮೊದಲನೇದು ಎಕ್ಸಲೇಷನ್ ಅಂದ್ರೆ ಉಸಿರನ್ನ ಹೊರಗಡೆ ಹಾಕುವಂತ ಪ್ರಾಣಾಯಾಮ ಆಗಿರ್ಬೇಕು. ಮತ್ತೊಂದು ಕುಂಭಕ. ಯಾವುದೇ ಪ್ರಾಣಾಯಾಮದಲ್ಲಿ ಉಸಿರನ್ನ ಬಿಗಿ ಹಿಡಿಯುವಂತ ಹಂತ ಬಂದ್ರೆ ಅದು ತುಂಬಾನೇ ಎಫೆಕ್ಟಿವ್ ಮತ್ತೆ ಪವರ್ಫುಲ್ ಆಗಿರುತ್ತೆ. ಆ ತರದ್ರಲ್ಲಿ ನಾನು ತೋರಿಸುವಂತ ಮುಂದಿನ 4 ಹಂತಗಳು ನೀವು ಪ್ರತಿದಿನ 5 ನಿಮಿಷ ಮಾಡಿದ್ರೆ ನಿಮ್ಗೆ ಪ್ರಾಣಾಯಾಮದ ಬೆನಿಫಿಟ್ ಸಿಗುತ್ತೆ. ಇಡೀ ಪೂರ್ತಿ ದಿನ ನೀವು ಲವಲವಿಕೆಯಿಂದ, ಚೈತನ್ಯದಿಂದ, ಎನರ್ಜೆಟಿಕ್ ಆಗಿ ಮೈಂಡ್ ಅಂಡ್ ಬಾಡಿನ ಯೂಸ್ ಮಾಡಬಹುದು. ಮೊದಲನೇ ಹಂತ ಭಸ್ತ್ರಿಕಾ. ಅದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿ ಕೈನ ಮೇಲೆತ್ತಿ ಉಸಿರನ್ನ ಹೊರಗಡೆ ಹಾಕ್ತಾ ಹೋಗೋದು, ಎಕ್ಸೆಲ್ ಮಾಡೋದು. ಹೇಗೆ ಅಂದ್ರೆ ಈ ರೀತಿ ಫೋರ್ಸ್ಫುಲಿ ಉಸಿರನ್ನ ಹೊರಗಡೆ ಹಾಕುವಂಥದ್ದು. ಮತ್ತೊಂದು ಬಟರ್ಫ್ಲೈ ಭಸ್ತ್ರಿಕಾ ಅಂತೀವಿ. ಅಂದ್ರೆ ಸೇಮ್ ಮೇಲ್ಗಡೆಯಿಂದ ಕೈ ಇಳಿಸೋ ಬದಲು ಸೈಡ್ ವೇಸ್ ಅಲ್ಲಿ ಕೈನ ಉಪಯೋಗಿಸಿ ಇಡೀ ಪೂರ್ತಿ ಲೋಯರ್ ಪಾರ್ಟ್ ಅಲ್ಲಿರೋ ಲಂಗ್ಸ್ ನ ಉಸಿರನ್ನ ಹೊರಗಡೆ ಹಾಕೋದು ಅಥವಾ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಕೊಳ್ಳೋದು. ಅದು ಮೂರನೇ ಅಂತ ಕೈನ ಉಪಯೋಗಿಸ್ತಾ ಕೇವಲ ಈ ತಲೆ ಭಾಗನ ಉಪಯೋಗಿಸಿ ಮೂಗಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಹೋಗೋದು. ಅದು ಈ ರೀತಿ. 4ನೇ ಅಂತ ಬಂದು ಕ್ಯಾಟಿಕ್ ಬ್ರೀತಿಂಗ್ ಅಂತೀವಿ. ಅಂದ್ರೆ ಇದಕ್ಕೆ ಯಾವುದೇ ರೀತಿ ರಿದಮ್ ಇರಲ್ಲ. ನಿಮ್ಮ ಕೆಲಸ ಕೇವಲ ನಿಮ್ಗೆ ಹೇಗೆ ಸಾಧ್ಯನೋ ದೇಹದ ಸಾಮರ್ಥ್ಯ ಉಪಯೋಗಿಸಿ ಉಸಿರನ್ನ ಕಂಟಿನ್ಯೂಸ್ ಆಗಿ ಎಕ್ಸೆಲ್ ಮಾಡ್ತಾ ಹೋಗೋದು. ಅದನ್ನ ದೇಹ ಪೂರ್ತಿ ಉಪಯೋಗಿಸಿ ಮಾಡ್ತೀರೋ ಅಥವಾ ತಲೆಭಾಗ ಉಪಯೋಗಿಸಿ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಈ ರೀತಿ 4 ಹಂತದಲ್ಲಿ ನೀವು ಉಸಿರನ್ನ ಹೊರಗಡೆ ಹಾಕಿದ್ರೆ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ. ಅದೇ ರೀತಿ ನಿಮ್ಮ ದೇಹದ ಒಳಗಡೆ ಆಕ್ಸಿಜನ್ ಫ್ಲೋ ಜಾಸ್ತಿ ಆಗುತ್ತೆ. ಪ್ರಾಣಾಯಾಮದ ಮೇನ್ ಉದ್ದೇಶ ಪ್ರಾಣಶಕ್ತಿ ಅಥವಾ ಎನರ್ಜಿ ನಿಮ್ಮೊಳಗಡೆ ಬರುತ್ತೆ. ನೀವು ಪ್ರತಿದಿನ 20 ನಿಮಿಷ ಮಾಡೋದ್ರಿಂದ ಇಡೀ ಪೂರ್ತಿ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರಾ. ಮತ್ತೆ ನಿಮ್ಗೆ ಕೂಡ ನಿಮ್ಮ ದೇಹದಲ್ಲಿ ಮತ್ತು ಮನಸ್ಥಿತಿಲಿ ಆಗುವಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇದೆಲ್ಲರೂ ಪ್ರಯತ್ನ ಮಾಡಿ.